ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ವೈಯಕ್ತಿಕವಾಗಿ ಅನೇಕ ಜನರಿಗೆ ನನ್ನ ನಂಬರ್ನಿಂದ ವಾಟ್ಸಪ್ ಗ್ರೂಪಿಗೆ ಕಳಿಸ್ತೀನಿ. ಅದನ್ನು ನಾನು ಬಂದ್ ಮಾಡಿದ್ದೇನೆ. ದಯಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಗರ್ದಿಗಮ್ಮತ್ ಪೇಜಿಗೆ ಫಾಲೋವರ್ ಆಗುತ್ತೆ ಬರ್ರಿ. ಇವತ್ತು 2000 ನಾಳೆಗೆ 24 ಮುಗಿದು 25 ವರ್ಷ, ಹೊಸ ವರ್ಷ ಪ್ರಾರಂಭ ಆಗ್ತೈತಿ. ವಾಹಿನಿ 4-5 ವರ್ಷದಾಗ ದೇಶ ವಿದೇಶ ರಾಜ್ಯ ತುಂಬ ಎಲ್ಲೇ ಹೋದರೂ ವಾಹಿನಿ ಬಗ್ಗೆ ಮಾತಾಡ್ತಾರೆ. ಅದು ಭಾಳ ಖುಷಿ ಅನ್ನಿಸ್ತೈತೆ ನನಗೆ. ಇವತ್ತೊಂದು ವಿಷಯ, ಈ ರಾಜ್ಯದ ದೇಶದ ರಾಜಕಾರಣಿಗಳ ತಮಗೆ ಆರಿಸಿ ಕೊಟ್ಟವ್ರನ್ನ ಅಥವಾ ಅವರಿಗೆ ನೀವು ತ್ಯಾಗ ಮಾಡಿದ್ನ ಹೆಂಗೆ ಮರಿತಾರೋ ಮತ್ತು ಅವ್ರು ಹೆಂಗೆ ಗೇಮ್ ಆಡ್ತಾರೋ ಅನ್ನೋದು ಭಾಳ ಮಂದಿಗೆ ಗೊತ್ತಿದ್ರೂ ಮಾತಾಡೋದಿಲ್ಲ. ಕೆಲವು ಮಂದಿಗೆ ಅದು ಗೊತ್ತಾಗೋದ್ರಾಗ ಟೈಮೇ ಮುಗಿದಿರ್ತೈತೆ, ಆಯುಷ್ಯ ಮುಗಿದಿರ್ತೈತೆ, ಅವ್ರ ಶಕ್ತಿಯನ್ನು ಕುಂದಿರ್ತೈತೆ. ಮತ್ತು ಅವ್ರನ್ನ ವಿರೋಧ ಮಾಡಿರಂದ್ರೆ ಅದು ನಿಕಾಲ ಮಾಡ್ತಾರೆ ಅವ್ರು ರಾಜಕಾರಣಿಗಳು. ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಅದು ವಿಷಯ ಗೊತ್ತಿರಲ್ಲ ಅಂತ ಹೇಳ್ತಿರ್ತಾನೆ. ಯಾಕಂದ್ರೆ ನೋಡ್ರಿ, ನೀವು ಇತಿಹಾಸದ ಪುಟ ತೆಗೆದ ಯಾವ ರಾಜಕಾರಣಿಗೆ ಫಸ್ಟ್ ಪ್ರಾರಂಭದಾಗ MP ಆಗಲಿ, MLA ಆಗಲಿ ಅಥವಾ ಜಿಲ್ಲಾ ಪಂಚಾಯತಿ ಆಗಲಿ ಯಾವುದೇ ಅವ್ರು ಮಾಡೋತ್ನಾಗ ಅವ್ರಿಗೆ ತ್ಯಾಗ ಮಾಡಿರ್ತಾರೆ. ನಾವ ಕುಂತೇವೆ ಅನ್ನುವಂಗೆ ತಿಳಿದ ಫೋಟ್ಗಳ್ನ ಹಾಕ್ಸೋದಾಗಲಿ, ಸ್ಟ್ರಾಟಜಿ ಮಾಡೋದಾಗಲಿ, ಶನೆತನ ದಾರಿ ಎರೆದು ಕೊಟ್ಟಿರ್ತಾರೆ ಆ ರಾಜಕಾರಣಿಗಳು. ಅವರು ಏನು ಮಾಡ್ತಾರಂದ್ರೆ ಆರಿಸಿ ಬಂದ ಮ್ಯಾಗ ಅವ್ರನ್ನ ಬಗಲಾಗ ಇಟ್ಕೊಂಡಿರ್ತಾರೆ. ಗಾಡ್ಯಾಗ ಕುಂಡಿಸ್ಕೊಂಡು ಅಡ್ಡಾಡೋದು, ಕರ್ಕೊಂಡು ಅಡ್ಡಾಡೋದು. ಮತ್ತು ಅವರ ಗುಡ ಇದ್ದವ್ರನ್ನ ಹಿಡಿದ್ದನ್ನು ಅವ್ರ ಶಾಸಕರ MP ಗಳ ಮಂತ್ರಿಗಳ ಕೇಳ್ತಾರೆ ಅನ್ನೋಂಗೆ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ಅವರು. ಆದರೆ ನೀವು ಯಾವುದೇ ಒಂದು ಕೆಲಸ ಓದ್ರಿ ಅಂದ್ರೆ ಅವ್ರು ಮಾಡೋದೇ ಇಲ್ಲ. ಅದನ್ನು ಅವಾಗ ನಿಮ್ಗೆ ಕೇಳೋ ಧೈರ್ಯನೂ ಇರೋದಿಲ್ಲ. ಯಾಕಂದ್ರೆ ಬಾಜುಕನೇ ನೀವು ಕುಂತಿರ್ತಾರೆ. ಅವ್ರನ್ನ ತಿಳಿದಂಥ ನಿಮ್ಮನ್ನು ಟ್ರೀಟ್ ಮಾಡ್ತಿರ್ತೈತೆ. ಆ ಕಾನ್ಸ್ಟಿಟ್ಯೂನ್ಸಿ ಆಗಲಿ, ಆ ತಾಲೂಕಿನಾಗಲಿ, ಜಿಲ್ಲಾದಾಗಲಿ. ಅವರ ಏನು ಹೇಳ್ರೂ ಆಯ್ತಲ್ಲ, ನಾ MLA ಇದ್ದರೆ ನೀನೇ ಇದ್ದಂಗಿಲ್ಲ, ನಾ ಮಂತ್ರಿ ಇದ್ದರೆ ನೀನೇ ಇದ್ದಂಗಿಲ್ಲ, ನಾ ಎಲ್ಲ ಏನೇ ಇದ್ದರೂ ನೀನೇ ಇದ್ದಂಗಂತ ಹೇಳ್ಕೋತ ಸಮಾಧಾನ ಮಾಡ್ಕೋತನ ಹೋಗ್ತಾರೆ. ಬ್ಯಾಸೊತ್ತು ಅವರ ವಿರುದ್ಧ ಮಾಡುವಂಥ ಸಂದರ್ಭ ಬಂತಂದ್ರೆ ಆವಾಗ ನಿಮ್ಮನ್ನು ಮುದ್ದೆ ಮಾಡಿ ಬಿಟ್ಟಿರ್ತಾರೆ ಅವರು. ಆ ಮುದ್ದೆ ಮಾಡಿದಾಗ ಹಿಂಗೆ ಪರಿಸ್ಥಿತಿ ಆಗ್ತೈತಲ್ಲ, ಯಾವ ಅಧಿಕಾರಿ ವರ್ಗ ಆಗಲಿ, ಅಲ್ಲಿ ಕಾರ್ಯಕರ್ತರಾಗಲಿ ಯಾರೂ ನಿಮ್ಮ ಕೂಡ ಮಾತಾಡೋದಿಲ್ಲ. ನೀರಾಗಿನ ಮೀನಾ ತೆಗೆದು ಹೊರಗೆ ಒಗದಂಗೆ ಆಗ್ತೈತೆ. ನಿಮ್ಗೆ ಉಸಿರುಗಟ್ತೈತೆ. ನಿಮ್ಮನ್ನ ಬಾಳೆ ಮಾಡಿಕೊಡುದಿಲ್ಲ. ಪೊಲೀಸ್ ಸ್ಟೇಷನ್ ಬಂತು, ನಿಮ್ದು ಯಾವುದೋ ಒಂದು ವ್ಯವಹಾರ ಬಂತು, ಅಂತಮ್ರ ಬಂತು, ಹೊಡೆದಾಟ ಬಂತು, ಬಡದಾಟ ಬಂತು ಮಾಡಿ ನಿಮ್ಮನ್ನ ಮುದ್ದೆ ಮಾಡಿ ಒಗಿತಾರೆ. ನೀವು ಅವ್ರನ್ನ ವಿಷಯ ಮಾಡಬೇಕಂದ್ರೂ ನಿಮ್ಮ ತಾಕತ್ತು ಸಾಲೋದಿಲ್ಲ. ಯಾಕಂದ್ರೆ ಕೋರ್ಟ, ಕಚೇರಿ, ಪೊಲೀಸ್ ಸ್ಟೇಷನ್ನ, ಹೊಡೆದಾಟ ಇದ್ರಾಗ ನಿಮ್ಮ ಜೀವನ ಆಗಿರ್ತೈತೆ. ಅದಕ್ಕೆ ರಾಜಕಾರಣ ಮಾಡೋರು ಮತ್ತೊಂದು ಎಂಗಲ್ ಮ್ಯಾಗ ಏನು ಮಾಡ್ತಾರಂದ್ರೆ ನಿಮ್ಮನ್ನ ಕುಂಡಿಸ್ ಗ್ಯಾಸ್ ಇಲೆಕ್ಷನ್ಗಳು ಕೆಡವಾಗಿ ಶುರು ಮಾಡ್ತಾರೆ. ನಿಮ್ಮ ರೊಕ್ಕ ಎಲ್ಲ ಹಾಳು ಮಾಡಿಬಿಡ್ತಾರೆ, ಆರ್ಥಿಕವಾಗಿ ಸಾಲ ಮಾಡಿಸಿಬಿಡ್ತಾರೆ ನಿಮ್ಮನ್ನು. ಅದಕ್ಕೆ ದಯಮಾಡಿ ರಾಜಕಾರಣಿಗಳು ಕೂಡ ನಾವು ಅವ್ರ ಗುಡಿ ಅದೇವು, ಇವ್ರ ಗುಡಿ ಅದೇವು, ನಮ್ಮನ್ನು ಅವ್ರು ಉದ್ಧಾರ ಮಾಡ್ತಾರೋ, ಅವರಿಂದನೇ ನಮ್ದು ಮನೆ ಒಲಿ ಹೊತ್ತೈತಿ, ಅವರಿಂದನೇ ನಮ್ಗೆ ಹೊಂಟೈತಿ ಅಂತ ಯಾರೇ ಭ್ರಮೆ ಒಳಗಿದ್ರೆ ಬಿಟ್ಬಿಡ್ರಿ. ಹೊಸ ವರ್ಷಕ್ಕೆ ಹೊಸ ಮನುಷ್ಯರಾಗ್ರಿ ನೀವು. ಅದಕ್ಕೆ ದಯಮಾಡಿ ಯಾವುದೇ ರಾಜಕಾರಣಿ ಅವನು ಬಗಲಾಗಿ ಇಟ್ಕೊಂಡಾನಂದ್ರೆ ನಿಮ್ಮನ್ನ ಎಂದೂ ಯಾವಾಗೂ ಏನೂ ಮಾಡೋದಿಲ್ಲ. ಮತ್ತು ಒಂದು ದಿವಸ ನಿಮ್ಗೆ ಒಂದು ಡೋಸ್ ಕೊಟ್ರೆ ಆ ಡೋಸ್ ಸಾಯು ಮಟ್ಟ ಉಳಿದಿರ್ತೈತೆ. ಅದಕ್ಕೆ ದಯಮಾಡಿ ಸ್ವತಂತ್ರವಾಗಿ ಬದುಕಕ್ಕೆ ಕಲ್ತ್ರಿ. ಇದು ಸ್ವತಂತ್ರ ಭಾರತ ಐತೆ. ಇಲ್ಲಿ ಅನೇಕ ಹಾದಿಗಳು ಇರ್ತಾವೆ. ಆದ್ರೆ ರಾಜಕೀಯ ನಾಯಕರ ಅವ್ರ ಮನಸ್ಸು ಮಾಡಿದ್ರಂದ್ರೆ ಅವರ ಒಂದು ಟಗರಿಗೆ ಹೆಂಗೆ ಮೇಯಿಸ್ತಾರೋ, ಆಮ್ಯಾಗ ಎಣ್ಣೆಗೊಜ್ತಾರೋ, ಬಂಡಾರಗೊಜ್ಜಿ ನಿಕಾಲ ಮಾಡ್ತಾರೆ. ಅದಕ್ಕೆ ಯಾವಾಗೂ ಈ ರಾಜಕೀಯ ನಾಯಕರನ್ನ ನಂಬಿ ನಮ್ಮ ಬಾಳೆ ಆಗ್ತೈತೆ ಅಂತ ತಿಳ್ಕೊಬೇಡ್ರಿ. ನಮಸ್ಕಾರ.